ಇತಿಹಾಸದಲ್ಲಿ ಕರ್ನಾಟಕವನ್ನಾಳಿದ ಮೊದಲ ಕನ್ನಡ ಮನೆತನದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಕರ್ನಾಟಕವನ್ನಾಳಿದ ಮೊದಲ ಕನ್ನಡ ಮನೆತನ ಯಾವುದು? ಬೇರೆ ಯಾವುದು ಅಲ್ಲ, ಕದಂಬರು. ಕರ್ನಾಟಕವನ್ನಾಳಿದ ಮೊದಲ ಕನ್ನಡ ಮನೆತನ ಯಾವುದು? ಕದಂಬ ಮನೆತನ ಅಥವಾ ಕದಂಬ ಡೈನಾಸ್ಟಿ ಅಂತ. ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಯಾಕಂದ್ರೆ ಮೊದಲನೇ ಮನೆತನ ಎಲ್ಲಿಂದ ಆಳಿದ್ರು ಅಂತಂದ್ರೆ ಇವರು ಬನವಾಸಿಯವರ ರಾಜಧಾನಿ ಆಗಿತ್ತು. ಇವರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ. ಯಾವ ನದಿ ದಂಡೆಯ ಮೇಲೆ ಅಂದ್ರೆ ವರದಾ ನದಿಯ ದಂಡೆಯ ಮೇಲೆ. ವರದಾ ನದಿ ದಂಡೆಯ ಮೇಲೆ ಇವರ ರಾಜಧಾನಿ ಸ್ಥಿತವಾಗಿತ್ತು. ಇವರ ಸಾಮ್ರಾಜ್ಯ ಹೆಚ್ಚು ಕಡಿಮೆ ನೀವು ನೋಡಿದ್ರೆ ಈ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ, ಧಾರವಾಡ, ಹಾಸನ, ಬಳ್ಳಾರಿ, ಗೋವಾದವರೆಗೂ ಕೂಡ ವ್ಯಾಪಿಸಿತ್ತು. ಯಾಕಂದ್ರೆ ಮುಂದೆ ನಾವು ನೋಡ್ತೀವಿ ಇವರ ಸಾಮಂತರು ಅಲ್ಲ, ಇವರ ಒಂದು ಉಪವಂಶವಾಗಿರ್ತಕ್ಕಂಥ ಗೋವಾದಲ್ಲಿ ಕೂಡ ಕದಂಬರು ಇದ್ದಾರೆ. ಸೊ ಹೆಚ್ಚು ಕಡಿಮೆ ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ನಾಲ್ಕನೇ ಶತಮಾನದಿಂದ ಎಷ್ಟನೇ ಶತಮಾನದವರೆಗೆ ಇವರು ಆಳ್ವಿಕೆ ಮಾಡ್ತಾರೆ? 6ನೇ ಶತಮಾನದವರೆಗೆ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾರೆ. ಸ್ವತಂತ್ರ ಆಳ್ವಿಕೆ ಇರ್ತದೆ. ಅದಾದ ಮೇಲೆ ಬೇರೆ ಬೇರೆ ದೊರೆಗಳ ಸಾಮಂತರ ಆಗಿ ಇವರು ತಮ್ಮ ಆಡಳಿತವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇನ್ನು ಇವರ ಲಾಂಛನ ಯಾವುದಾಗಿತ್ತು ಅಂತ ಹೇಳಿ ಕೇಳಿದರ ಪ್ರಶ್ನೆ, ಇವರ ಲಾಂಛನ ಸಿಂಹ. ಹಾಗಾದರೆ ಇವರ ಧ್ವಜ ಯಾವುದಾಗಿತ್ತು ಸರ್ ಅಂತೇಳಿ ಪ್ರಶ್ನೆ ಬರುತ್ತೆ. ಧ್ವಜ ಯಾವುದು ಅಂತಂದ್ರೆ ವಾನರ. ಇವರ ಆಡಳಿತ ಭಾಷೆ ಯಾವುದಾಗಿತ್ತು? ಇವರ ಆಡಳಿತ ಭಾಷೆ ಯಾವುದು ಅಂತೇಳಿ ಏನಾದರೂ ಪ್ರಶ್ನೆಯನ್ನ ಕೇಳಿದ್ರೆ ಯಾವುದು ಇವರ ಆಡಳಿತ ಭಾಷೆ? ಪ್ರಾಕೃತ ಮತ್ತು ಸಂಸ್ಕೃತ. ಮತ್ತು ಸರ್ ಕನ್ನಡ ಮನೆತನ ಅಂತ ಹೇಳ್ತೀರಿ, ಆಡಳಿತ ಭಾಷೆ ಪ್ರಾಕೃತ ಮತ್ತು ಸಂಸ್ಕೃತ ಅಂತ ಹೇಳ್ತೀರಿ. ನೆನಪಿನಲ್ಲಿರಲ್ರಿ, ಇವರು ಅವರ ಎಲ್ಲ ಆಡಳಿತಕ್ಕಾಗಿ ಪ್ರಾಕೃತ ಮತ್ತು ಸಂಸ್ಕೃತವನ್ನೇ ಬಳಸ್ತಾ ಇದ್ರು. ಬಟ್ ಇವರ ಆಡು ಭಾಷೆ ಯಾವುದು? ಆಡು ಭಾಷೆ ಕನ್ನಡ. ಇದು ಕನ್ನಡದ ಆರಂಭಿಕ ಕಾಲ. ಸೊ ಇನ್ನೂ ಕನ್ನಡವನ್ನ ಇವರು ಏನು ಮಾಡಿಲ್ಲ, ಆಡಳಿತ ಭಾಷೆಯನ್ನಾಗಿ ಸ್ವೀಕರಿಸಿಲ್ಲ. ಇದು ಪ್ರಶ್ನೆ ಕೂಡ ಆಗಿತ್ತು. ಐ ಥಿಂಕ್ SDN FDN ಪ್ರಶ್ನೆ ಆಗಿತ್ತು 2022ರಲ್ಲಿ. ಕದಂಬರ ಆಡಳಿತ ಭಾಷೆಗಳು ಯಾವುದಾಗಿದ್ದು ಅಂತ ಹೇಳಿ ಪ್ರಶ್ನೆ ಕೇಳಿ ಕನ್ನಡ ಸಂಸ್ಕೃತ, ಕನ್ನಡ ಪ್ರಾಕೃತ ಸಂಸ್ಕೃತ, ಪ್ರಾಕೃತ ಮತ್ತು ಪಾಲಿ ಅಂತೇಳಿ ಆಪ್ಷನ್ ಕೊಟ್ಟಿದ್ರು. ಸೊ ಆ ರೀತಿ ಏನಾದರೂ ಪ್ರಶ್ನೆ ನಿಮಗೆ ಬಂದ್ರೆ ನೀವೇನಂತ ಹೇಳಬೇಕು? ಇವರ ಆಡಳಿತ ಭಾಷೆ ಕನ್ನಡ ಆಗಿರಲಿಲ್ಲ. ಇದನ್ನ ನಿಮ್ಮ ತಲೆಯಲ್ಲಿ ನೀವು ಅಚ್ಚು ಹೊತ್ಕೊಳ್ಬೇಕು. ಯು ಹ್ಯಾವ್ ಟು ಪ್ರಿಂಟ್ ದಿಸ್ ಇನ್ ಯುವರ್ ಮೈಂಡ್. ಇವರ ಆಡಳಿತ ಭಾಷೆ ಯಾವುದು? ಆಸ್ಥಾನ ಭಾಷೆ ಯಾವುದು? ಪ್ರಾಕೃತ ಮತ್ತು ಸಂಸ್ಕೃತ. ಕನ್ನಡ ಕೇವಲ ಆಡು ಭಾಷೆಯಾಗಿತ್ತು. ಕನ್ನಡ ಕೇವಲ ಏನಾಗಿತ್ತು? ಆಡು ಭಾಷೆಯಾಗಿತ್ತು. ಇನ್ನು ಇವರ ಮನೆತನಕ್ಕೆ ಪ್ರಮುಖವಾದ ಆಧಾರಗಳು ಯಾವುವು? ಸಾಹಿತ್ಯ ಆಧಾರಗಳು ಗೊತ್ತಿರಬೇಕು ನಮಗೆ. ಯಾಕಂದ್ರೆ ಇವರ ಮನೆತನದ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಇಲ್ಲಿಂದಾನೆ. ಸಾಹಿತ್ಯದ ಆಧಾರಗಳು ಯಾವುವು ಇವರ ಮನೆತನದ ಬಗ್ಗೆ? ನೋಡ್ರಿ, ಬನವಾಸಿಯ ಬಗ್ಗೆ ಉಲ್ಲೇಖ ಸಾಕಷ್ಟು ಕಡೆ ಇದೆ. ಬನವಾಸಿ ಉಲ್ಲೇಖ ನೀವು ಎಲ್ಲಿ ನೋಡ್ತೀರಿ ಅಲ್ಲಿ ಕಂಡು ಬರ್ತದೆ. ಬನವಾಸಿಯನ್ನ ಏನಂತೇಳಿ ಕೂಡ ಕರೀಲಾಗ್ತಾ ಇತ್ತು? ಕುಂತಳ ದೇಶ ಅಂತೇಳಿ ಕರೀಲಾಗ್ತಿತ್ತು. ನಾನು ನಿಮ್ಗೆ ಹೇಳಿದೆ, ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಕುಂತಳ ದೇಶ ಅಂತೇಳಿ ಕರೀಲಾಗ್ತಾ ಇತ್ತು. ಇದನ್ನ ವೈಜಯಂತಿಪುರ ಅಂತೇಳಿ ಕರೀಲಾಗ್ತಾ ಇತ್ತು. ವೈಜಯಂತಿಪುರ ಅಂತೇಳಿ ಹಲವಾರು ಕಡೆಯಲ್ಲಿ ಉಲ್ಲೇಖ ಇದೆ. ಈ ಟಾಲಮಿ ಅನ್ನೋ ಒಬ್ಬ ಭೂಗೋಳ ಶಾಸ್ತ್ರಜ್ಞ, ಗೈಡ್ ಟು ಜಿಯೋಗ್ರಫಿ ಬರೀತಾನೆ. ಇವನು ಏನಂತೇಳಿ ಕರೆದಿದ್ದಾನೆ? ಇದನ್ನ ಬೈಜಾಂಟಿಯನ್ ಅಂತ ಕರೆದಿದ್ದಾನೆ. ಆಮೇಲೆ ಹ್ಯುವೆನ್ ಸಾಂಗ್ ಇದನ್ನ ಏನಂತ ಕರೆದಿದ್ದಾನೆ ಅಂತ ಕೇಳಬಹುದು. ಹ್ಯುವೆನ್ ಸಾಂಗ್ ಬನವಾಸಿಯನ್ನ ಕಿನಾಪೋಲೋ ಅಂತೇಳಿ ಕರೀತಾನೆ. ಸೊ ನೆನಪಲ್ಲಿ ಇಟ್ಕೊಳ್ರಿ, ಕಿನಾಪೋಲೋ ಎಂದು ಕರೆದವ್ರು ಯಾರು?
ಹ್ಯುವೆನ್ಸಾಂಗು. ಬೈಜಾಂಟಿಯನ್ ಎಂದು ಕರೆದವರು ಯಾರು? ಟಾಲಮಿ. ಶಾತವಾಹನರ ಕಾಲದಲ್ಲಿ ಇದನ್ನ ಕುಂತಳ ದೇಶ ಅಥವಾ ವೈಜಯಂತಿಪುರ ಅಂತೇಳಿ ಕರಿತಾ ಇದ್ರು. ಇನ್ನು ಇವರ ಸಾಹಿತ್ಯ ಆಧಾರ ಅಂತ ಬಂದ್ರೆ ಇವರ ಹೆಚ್ಚಿನ ಸಾಹಿತ್ಯ ಆಧಾರಗಳು ಇವರ ಶಾಸನಗಳು. ಇವರ ಶಾಸನಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಶಾಸನಗಳು ಸರ್? ಎಲ್ಲಾ ಶಾಸನಗಳ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಶಾಸನಗಳ ಬಗ್ಗೆ ನೀವು ಬರ್ಕೊಳ್ತಾ ಹೋಗ್ರಿ. ಮೊದಲನೇ ಶಾಸನ ಯಾವುದು ಅಂತಂದ್ರೆ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನ ಎಲ್ಲಿ ಕಂಡು ಬರ್ತದೆ? ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ. ಚಂದ್ರವಳ್ಳಿ ಶಾಸನ ಎಲ್ಲಿ ಕಂಡು ಬರ್ತದೆ? ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ. ಹೆಚ್ಚು ಕಡಿಮೆ ಕ್ರಿಸ್ತ ಶಕ 345. 345 ಅಂತಂದ್ರೆ ಡೆಫಿನೆಟ್ಲಿ ಕಾಕುತ್ಸವರ್ಮನ ಕಾಲ ಅಲ್ಲ. ಹಾಗಾದ್ರೆ ಯಾರ ಕಾಲ ಅಂತಂದ್ರೆ ಇದು ಮಯೂರವರ್ಮ ಹೊರಡಿಸಿದಂತಹ ಶಾಸನ. ಮಯೂರವರ್ಮನ ಶಾಸನ. ಚಂದ್ರವಳ್ಳಿ ಶಾಸನ ಯಾರ ಶಾಸನ? ಮಯೂರವರ್ಮ ಹೊರಡಿಸಿದಂಥ ಶಾಸನ. ಇದು ಕದಂಬರ ಮೊದಲ ಶಾಸನ ಅಂತೇಳಿ ಕೂಡ ಹೇಳ್ಬೋದು. ಕದಂಬರ ಮೊದಲ ಶಾಸನ. ನೋಡ್ರಿ, ಇವರಲ್ಲಿ ಶಾಸನಗಳ ಬಗ್ಗೆನೆ ಬಹಳ ಪ್ರಶ್ನೆ ಬರ್ತವೆ ಅಂತ ಹೇಳಿದೆ ನಾನು. ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಇದರ ಶಿಲ್ಪಿ ಯಾರು ಅಂದ್ರೆ ಕುಪನಚ. ಈ ಚಂದ್ರವಳ್ಳಿ ಶಾಸನದ ಶಿಲ್ಪಿ ಕುಪನಚ ಅಂತ ಹೇಳಿ. ಸೊ ಇದು ಪ್ರಶ್ನೆ ಆಗಿದೆ. ಕದಂಬರ ಮೊದಲ ಶಾಸನ ಅಥವಾ ಮಯೂರವರ್ಮ ಹೊರಡಿಸಿದ ಶಾಸನ ಅಂತಂದ್ರೆ ಯಾವುದು? ಮಯೂರವರ್ಮ ಹೊರಡಿಸಿದಂತ ಶಾಸನ ಯಾವುದು ಅಂತಂದ್ರೆ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತಂದ್ರೆ ಚಿತ್ರದುರ್ಗ ಶಾಸನ. ಯಾವ ಭಾಷೆ ಅಂತ ಕೇಳ್ತಾರೆ? ಸಂಸ್ಕೃತ. ಶಿಲ್ಪಿ ಯಾರು ಅಂದ್ರೆ ಕುಪನಚ. ಶಿಲ್ಪಿ ಯಾರು ಅಂತಂದ್ರೆ ಕುಪನಚ. ದಯವಿಟ್ಟು ಬೇಗ ಬರ್ಕೊಳ್ರಿ. ಯಾಕಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಅತ್ಯಂತ ಹೆಚ್ಚು ಸಿಲೆಬಸ್ ಅನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಸಹಕಾರ ಕೂಡ ಬೇಕು. ಯಾರ್ಯಾರು ಬರ್ಕೊಳ್ತಾ ಇದ್ರಿ ಬೇಗ ಬರ್ಕೊಳ್ರಿ. ಯಾರು ಬರ್ಕೊಳ್ಳಲ್ಲ ಅವ್ರಿಗೇನಿರುತ್ತೆ, PDF ಕೂಡ ಅವೈಲೇಬಲ್ ಇರುತ್ತೆ. ನಾನು ನನ್ನ ಗ್ರೂಪ್ನಲ್ಲಿ PDF ಹಾಕಿರ್ತೀನಿ. ಅದರ ಜೊತೆಗೆ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಓಕೆ, ಲೈಕ್ ಬಟನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಅದು ನಿಮಗೆ ಉಚಿತ, ಬಟ್ ನಮಗೆ ಪಾಠ ಮಾಡಿದ ಒಂದು ಸಂತೃಪ್ತಿ ಸಿಗೋದು. ಅದನ್ನು ನೀವು ಹೆಚ್ಚಾಗಿ ಓದಿದ್ರೆ ನಮಗೆ ಸಂತೃಪ್ತಿ ಸಿಗೋದು ಖಚಿತ. ಚಂದ್ರವಳ್ಳಿ ಶಾಸನದ ಬಗ್ಗೆ ಅಧ್ಯಯನ ಮಾಡಿದ ತಕ್ಷಣ ಮುಂದಿನ ಶಾಸನ ಯಾವುದು ಬರ್ತದೆ? ಹಲ್ಮಿಡಿ ಶಾಸನ ಅಂತ ಹೇಳಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಅಂತಂದ್ರು ಎಷ್ಟು ಸಾರ್ತಿ ಕೇಳಿದ್ದಾರೆ ಹಲ್ಮಿಡಿ ಶಾಸನ? ಸೋ ಮೆನಿ ಟೈಮ್ಸ್. ಕ್ರಿಸ್ತ ಶಕ 450ರಲ್ಲಿ ಹೊರಡಿಸಲಾದಂಥ ಶಾಸನ. ಯಾರು ಹೊರಡಿಸಿದ್ದು? ಕಾಕುಸ್ಥವರ್ಮ. ಕಾಕುಸ್ಥವರ್ಮ ದೊರೆಯಾಗಿದ್ದ, ಅವನೇ ಹೊರಡಿಸಿದಂಥ ಶಾಸನ. ಹಾಗಾದ್ರೆ ಸರ್ ಇದರ ವಿಶೇಷತೆಗಳು ಏನು ಅಂತೇಳಿ ನೀವು ನನಗೆ ಕೇಳಿದ್ರೆ ನೆನಪಲ್ಲಿ ಇಟ್ಕೊಳ್ರಿ, ಕನ್ನಡದ ಮೊದಲ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು ಅಂತೇಳಿ ಅನೇಕ ಬಾರಿ ಪ್ರಶ್ನೆ ಆಗುತ್ತೆ. ಇದೆ. ಎಲ್ಲಿದೆ ಅಂತಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕನ್ನಡದ ಮೊದಲ ಶಾಸನವಾಗಿರ್ತಕ್ಕಂತಹ ಹಲ್ಮಿಡಿ ಶಾಸನ ಕಂಡು ಬರ್ತದೆ. ಯಾವ ಭಾಷೆಯಲ್ಲಿದೆ ಅಂತ ಕೇಳಬೇಡ್ರಿ, ಯಾಕಂದ್ರೆ ಕನ್ನಡ ಭಾಷೆಯಲ್ಲೇ ಇದೆ. ಇದನ್ನ ಶೋಧಿಸಿದವರು ಯಾರು? ಶೋಧಿಸಿದವರು 1936ರಲ್ಲಿ MH ಕೃಷ್ಣ ಅವರು. ಇದನ್ನ ಶೋಧಿಸಿದವರು 1936ರಲ್ಲಿ MH ಕೃಷ್ಣ ಅವರು. ಇಂತಹ ಪ್ರಶ್ನೆಗಳು ನಿಮ್ಗೆ ಗೊತ್ತಿರಬೇಕು. ಸುಮಾರು 17 ಸಾಲುಗಳಿವೆ ಈ ಒಂದು ಕಾಕುಸ್ಥವರ್ಮನ ಶಾಸನದಲ್ಲಿ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಇವನ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆ ಮಾಹಿತಿಯನ್ನ ನಾನು ಮುಂದಿನ ಸ್ಲೈಡ್ನಲ್ಲಿ ಯಾವಾಗ ಕಾಕುಸ್ಥವರ್ಮನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅವಾಗ ಹೇಳ್ತೀನಿ. ಬಟ್ ಇದು ಭಾಳ ಇಂಪಾರ್ಟೆಂಟು. ಹಲ್ಮಿಡಿ ಶಾಸನ 17 ಸಾಲುಗಳನ್ನು ಹೊಂದಿರತಕ್ಕಂಥ ಶಾಸನ. ಇನ್ನು ಹಲ್ಮಿಡಿ ಶಾಸನದ ನಂತರ ಇನ್ನೊಂದು ಪ್ರಮುಖವಾದ ಶಾಸನ ಹೆಚ್ಚು ಕಡಿಮೆ ಅದೇ ಅವಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು? ತಾಳಗುಂದ ಶಾಸನ. ಸೇಮ್ ಟೈಮಿಂಗ್
ಎರಡೂ ಹೆಚ್ಚು ಕಡಿಮೆ ಅದೇ ಅವಧಿಯಲ್ಲಿ, ಕ್ರಿಸ್ತಶಕ 450ರಲ್ಲಿ. ಆದರೆ ಹೊರಡಿಸಿದವರು ಬೇರೆ, ಕಾಕುಸ್ಥವರ್ಮ ಅಲ್ಲ, ಅವನ ಮಗ ಶಾಂತಿವರ್ಮ ಅಂತ ಹೇಳಿ. ತಾಳಗುಂದ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಎಲ್ಲಿದು? ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಾಳಗುಂದ ಗ್ರಾಮ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತಾಳಗುಂದ ಗ್ರಾಮದ ಯಾವ ದೇವಾಲಯದ ಮುಂದೆ? ಇದು ಕೂಡ ಪ್ರಶ್ನೆ ಆಗಿದೆ. ಯಾವ ದೇವಾಲಯದ ಮುಂದೆ ಅಂತಂದ್ರೆ ಪ್ರಣವೇಶ್ವರ ದೇವಾಲಯದ ಮುಂದೆ ಇದು ಕಂಡು ಬರ್ತದೆ. ಕನ್ನಡದ ಶಾಸನ ಅಲ್ಲ ವಿದ್ಯಾರ್ಥಿಗಳೇ, ಇದು ಸಂಸ್ಕೃತ ಶಾಸನ. ಇದು ಕನ್ನಡದ ಶಾಸನ ಅಲ್ಲ, ಸಂಸ್ಕೃತದ ಶಾಸನ. ಓಕೆ, ಇದನ್ನ ಕೆತ್ತಿದಂತಹ ಶಿಲ್ಪಿ ಯಾರು ಅಂತಂದ್ರೆ ಕವಿ ಕುಬ್ಜ. ಕವಿ ಕುಬ್ಜ. ಇದರಲ್ಲಿ ಕದಂಬರನ್ನ ಏನಂತೇಳಿ ಕರೆಯಲಾಗಿದೆ? ಕದಂಬರನ್ನು ಯಾವ ಗೋತ್ರದವರು? ಮಾನಪ್ರಿ ಗೋತ್ರದ ಆರತಿ ಪುತ್ರರು ಅಂತೇಳಿ ಕರೆಯಲಾಗಿದೆ. ಮಾನಪ್ರಿ ಗೋತ್ರದ ಆರತಿ ಪುತ್ರರು ಕದಂಬರು, ಬೇಸಿಕಲಿ ಬ್ರಾಹ್ಮಣರು. ಆಮೇಲೆ ಇದೇ ಶಾಸನದಲ್ಲಿ ಕಾಕುಸ್ಥವರ್ಮನನ್ನ ಕದಂಬ ಕುಟುಂಬ ಕುಲಭೂಷಣ ಎಂದು ಕರೆಯಲಾಗಿದೆ. ಇದೇ ಶಾಸನದಲ್ಲಿ ಕಾಕುಸ್ಥವರ್ಮನನ್ನ ಏನಂತೇಳಿ ಕರೆಯಲಾಗಿದೆ? ಕದಂಬ ಕುಟುಂಬ ಕುಲಭೂಷಣ ಅಂತೇಳಿ ಕರೆಯಲಾಗಿದೆ. ಇದು ಕೂಡ ಪ್ರಶ್ನೆ ಆಗಿದೆ. ಸಾಕಷ್ಟು ಜನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ನೋಡಿದೆ, ಅಲ್ಲಿ ನೀವು ಕೇಳ್ತೀರಿ ಸರ್ ಪ್ರಶ್ನೆ ಹೆಂಗಾಗುತ್ತೆ ಅಂತ ಹೇಳಿ. ಪ್ರಶ್ನೆ, ಪ್ರತಿಯೊಂದು ಪಾಯಿಂಟ್ ಕೂಡ ಪ್ರಶ್ನೆ. ನಮ್ಮ ತರಗತಿಯಲ್ಲಿ ಪ್ರಶ್ನೆ ಆಗದೇ ಇರತಕ್ಕಂಥ ವಿಷಯಗಳನ್ನು ನಾವು ಚರ್ಚೆನೆ ಮಾಡೋದಿಲ್ಲ. ರೈಟ್ ಸರ್, 16 ಸಾಲು 17 ಸಾಲು ಅಂತ ಕೇಳ್ತಿದ್ದಾರೆ. ಹಲ್ಮಿಡಿ ಶಾಸನ ಆಕ್ಚುಲಿ ಟೋಟಲ್ ಇರೋದು 16 ಸಾಲು, ಮತ್ತು ಅದೊಂದು ಹೆಡ್ಡಿಂಗ್ ಒಂದು ಸೇರಿಬಿಟ್ಟು 17 ಸಾಲು ಆಗುತ್ತೆ ಟೋಟಲ್. ಓಕೆ, ಮಾನವ್ಯ ಗೋತ್ರದ ಆರತಿ ಪುತ್ರರು ಅಂತ ಹೇಳಿ ತಾಳಗುಂದ ಶಾಸನದಲ್ಲಿ ಹೇಳಲಾಗಿದೆ. ಇನ್ನು ತಾಳಗುಂದ ಶಾಸನ ಓಕೆ, ನೆಕ್ಸ್ಟ್ ಶಾಸನ ಯಾವುದು ಅಂತೇಳಿ ಕೇಳಿದ್ರೆ ಯಾವುದು? ಗುಡ್ನಾಪುರ ಶಾಸನ. ಇನ್ನು ಸಾಕಷ್ಟು ಶಾಸನಗಳಿವೆ, ನಾನು ನಿಮ್ಗೆ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತಕ್ಕಂಥ ಶಾಸನಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಗುಡ್ನಾಪುರ ಶಾಸನ. ಗುಡ್ನಾಪುರ ಶಾಸನ ಅತ್ಯಂತ ಪ್ರಮುಖ. ಗುಡ್ನಾಪುರ ಎಲ್ಲಿ ಬರ್ತದೆ? ಗುಡ್ನಾಪುರ ಎಲ್ಲಿ ಬರ್ತದೆ? ಬನವಾಸಿ ಹತ್ತಿರ, ಉತ್ತರ ಕನ್ನಡ ಜಿಲ್ಲೆ. ಬನವಾಸಿ ಹತ್ತಿರ ಉತ್ತರ ಕನ್ನಡ ಜಿಲ್ಲೆ. ಬಹುತೇಕ ಜನ ಉಳಿದ ಶಾಸನಗಳನ್ನು ಕೇಳಿರ್ತೀರಿ, ಈ ಶಾಸನವನ್ನ ಕಡಿಮೆ ಕೇಳಿರ್ತೀರಿ. ಯಾವ ಭಾಷೆ ಅಂದ್ರೆ ಸಂಸ್ಕೃತ ಭಾಷೆ. ಈ ಶಾಸನ ಬಹಳ ವಿಶೇಷವಾಗಿದೆ, ಹೇಳ್ತೀನಿ ನಿಮಗೆ. ತಾಳಗುಂದ ಶಾಸನ ಮತ್ತು ಈ ಶಾಸನ ಒಟ್ಟಿಗೆ ಸೇರಿ ಮೂಲವನ್ನ ಹೇಳ್ತೀನಿ. ಓಕೆ, ಇದರಲ್ಲಿ ಏನು ವಿಶೇಷ ಅಂತಂದ್ರೆ ಕದಂಬರ ಮೂಲದ ಬಗ್ಗೆ ವಿಸ್ತೃತ ಮಾಹಿತಿ ಇದೆ. ಕಂಡು ಬರ್ತಕ್ಕಂಥದ್ದು ಇದು ಕೂಡ ನಿಮಗೆ ನೆನಪಲ್ಲಿ. ಆಮೇಲೆ ಇದರಲ್ಲಿ ವಿಶೇಷ ಏನು ಗೊತ್ತಾ? ನಾಟ್ಯಶಾಸ್ತ್ರ, ಅರ್ಥಶಾಸ್ತ್ರದ ಉಲ್ಲೇಖ ಇದೆ. ನಾಟ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಉಲ್ಲೇಖ ನಮಗೆ ಇದೇ ಒಂದು ಗುಡ್ನಾಪುರ ಶಾಸನದಲ್ಲಿ ನಮಗೆ ಕಂಡು ಬರ್ತದೆ. ಇದರಲ್ಲಿ ವಿಶೇಷ ಒಂದು ದೇವಾಲಯದ ಬಗ್ಗೆ ಹೇಳ್ತಾರೆ, ಕಾಮ ದೇವಾಲಯದ ಬಗ್ಗೆ. ಒಂದು ಕಾಮ ದೇವಾಲಯ ಇತ್ತು. ಆ ಕಾಮ ದೇವಾಲಯದ ಮದನೋತ್ಸವ ಅಥವಾ ವಸಂತೋತ್ಸವ, ಈ ಹಬ್ಬದ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಈ ಮದನೋತ್ಸವ ಅಂತಂದ್ರೆ ಏನು? ಆ ಪ್ರೇಮದ ಶಾಸನ. ಸೊ ಇವರ ಮೂಲವನ್ನ ನಾನು ವಿಸ್ತೃತವಾಗಿ ವಿವರಿಸ್ತೇನೆ. ಅದಕ್ಕಿಂತ ಮುಂಚೆ ಇತರೆ ಶಾಸನಗಳನ್ನು ಒಂದೆರಡು ನೋಡ್ಕೊಂಡ್ಬಿಡ್ರಿ. ಇಂಪಾರ್ಟೆಂಟ್ ಶಾಸನಗಳು, ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿಲ್ಲ, ಆದರೆ ಯಾರಿಗೆ ಸಂಬಂಧಿಸಿದೆ ಅನ್ನೋ ಪ್ರಶ್ನೆ ಆಗಬಹುದು. ಸೊ ಇತರೆ ಶಾಸನಗಳಲ್ಲಿ ಪ್ರಮುಖವಾದ ಶಾಸನಗಳು ಯಾವುದು? ನಂಬರ್ 1 ನಮ್ಮ ಹಲಸಿ ತಾಮ್ರಪಟ ಶಾಸನ ಕೂಡ ಇವರಿಗೆ ಸಂಬಂಧಿಸಿದೆ. ಹಲಸಿ ತಾಮ್ರಪಟ ಶಾಸನ ಸಂಸ್ಕೃತದಲ್ಲಿದೆ. ಆದರೆ ಈ ಕಂಪ್ಲಿ ಶಾಸನ ಅಂತ ಬರುತ್ತೆ, ಕಂಪ್ಲಿ ಶಾಸನ, ಕೆಳಗುಂದಿ ಶಾಸನ, ಇವು ಕನ್ನಡದಲ್ಲಿ. ಕೆಳಗುಂದಿ ಶಾಸನ
ಇವೆರಡೂ ಶಾಸನಗಳು ಕನ್ನಡದಲ್ಲಿ ಕಂಡು ಬರ್ತಕ್ಕಂಥ ಶಾಸನಗಳು. ಇವಿಷ್ಟು ಇವರ ಬಗ್ಗೆ ಮಾಹಿತಿ ನೀಡುವಂತಹ ಪ್ರಮುಖ ಶಾಸನಗಳು. ಇವಿಷ್ಟು ಇವರ ಬಗ್ಗೆ ಪ್ರಮುಖ ಮಾಹಿತಿ ನೀಡುವಂತಹ ಪ್ರಮುಖ ಶಾಸನ. ಬರ್ಕೊಳ್ರಿ ಬೇಗ ಬೇಗ ಬರ್ಕೊಳ್ರಿ. ಎಸ್, ವೆರಿ ಗುಡ್. ನೋಡ್ರಿ 307 ಜನ ತರಗತಿಯನ್ನು ನೋಡ್ತಾ ಇದ್ದೀರಿ. ಲೈಕ್ಸ್ 205 ಇದೆ. ಕ್ಲಾಸ್ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಬಟನ್ ಒತ್ತಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡ್ರಿ. ನೋಡೋಣ, ಒಟ್ಟಿಗೆ ಲೈಕ್ ಬಟನ್ ಒತ್ತಿ. ಕ್ಯಾನ್ ವಿ ಕ್ರಾಸ್ 300? ಓಕೆ, ಆಲ್ ರೈಟ್. ಇನ್ನು ಇವರ ಮೂಲದ ಕಥೆಯನ್ನ ನೋಡೋಣ. ಅದ್ಭುತವಾದ ಕಥೆ ಇದೆ. ಮೂಲದಲ್ಲಿ ಒಂದು ನಾವು ತಾಳಗುಂದ ಶಾಸನದ ಪ್ರಕಾರ ನೋಡ್ತೀವಿ. ತಾಳಗುಂದ ಶಾಸನದ ಪ್ರಕಾರ ಇವರ ಮೂಲದ ಕಥೆ ಅದ್ಭುತವಾಗಿದೆ. ಯಾರು? ಒಬ್ಬ ವ್ಯಕ್ತಿ ಇದ್ದ, ಮಯೂರವರ್ಮ ಅಂತ ಹೇಳಿ. ಈ ಮಯೂರವರ್ಮ ಏನ್ ಮಾಡ್ತಾನೆ? ತನ್ನ ಗುರುವಾಗಿರ್ತಕ್ಕಂಥ, ನೋಡ್ರಿ, ತಾಳಗುಂದ ಶಾಸನದ ಪ್ರಕಾರ, ತಾಳಗುಂದ ಶಾಸನದ ಪ್ರಕಾರ ನೆನಪಲ್ಲಿಟ್ಕೊಳ್ರಿ, ಇವನ ಗುರು ವೀರಶರ್ಮ. ಆದ್ರೆ ಗುಡ್ನಾಪುರ್ ಶಾಸನದ ಪ್ರಕಾರ ಏನಾಗುತ್ತೆ? ಇವನ ತಾತ ಆಗ್ತಾನೆ. ವೀರಶರ್ಮ ಮಯೂರವರ್ಮನ ತಾತ. ಸೊ ಈ ಕತೆ ಏನಿದೆ? ಮಯೂರವರ್ಮನ ಮೂಲ ಹೆಸರೇನಿತ್ತು? ಮಯೂರ ಶರ್ಮ ಅಂತ ಹೇಳಿ. ಬ್ರಾಹ್ಮಣ ಒಬ್ಬ. ಮಯೂರ ಶರ್ಮ, ನೀವೆಲ್ಲ ರಾಜ್ಕುಮಾರ್ ಮೂವಿ ನೋಡಿರ್ತೀರಿ. ಬ್ರಾಹ್ಮಣ. ಇವನ್ ಎಲ್ಲಿಗೆ ಹೋಗ್ತಾನೆ? ತನ್ನ ಗುರು ಅಥವಾ ತಾತ ವೀರಶರ್ಮನ ಜೊತೆಗೆ ಕಂಚಿಯಲ್ಲಿ ಘಟಿಕ ಇರ್ತದೆ, ಘಟಿಕದಲ್ಲಿ ಶಿಕ್ಷಣ ಕಲೀಲಿಕ್ಕೆ ಹೋಗ್ತಾನೆ. ಈ ಶಿಕ್ಷಣ ಕಲೀಲಿಕ್ಕೆ ಹೋದಾಗ ಇವನಿಗೆ ಅವಮಾನ ಆಗಿಬಿಡುತ್ತೆ. ಒಂದ್ಸರ್ತಿ ತನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿಟ್ಟು ಬಿಟ್ಟು ಒಂದು ನದಿಯ ಪಕ್ಕದಲ್ಲಿ ಬಟ್ಟೆಯನ್ನ ಬಿಚ್ಚಿಟ್ಟು ಇವನು ತನ್ನ ಸಂಧ್ಯಾ ವಂದನೆಯನ್ನ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಈ ಒಂದು ಪಲ್ಲವ ಸೈನ್ಯ ಹೋಗಬೇಕಾದ್ರೆ ಇವನ ಬಟ್ಟೆಗಳ ಮೇಲೆ, ನೋಡ್ರಿ, ಬ್ರಾಹ್ಮಣರು ಅಂತಂದ್ರೆ ಮಡಿ ಎಲ್ಲ ತುಂಬಾ ಇಂಪಾರ್ಟೆಂಟ್. ಸ್ನಾನ ಮಾಡಿ ಹೋಗಿ ಮಡಿ ಬಟ್ಟೆ ಹಾಕೋಬೇಕು. ಇವನು ಅದರಲ್ಲಿ ಮಡಿ ಬಟ್ಟೆ ಇರಲಿಲ್ಲ, ಯಾಕಂದ್ರೆ ಅವರೆಲ್ಲ ಕಾಲಿಟ್ಟು ಹೋಗ್ಬಿಟ್ಟಿದ್ರು. ಸಿಟ್ಟು ಬಂದು ಇವನು ಹೋಗಿ ಪಲ್ಲವ ದೊರೆ ಯಾರು? ಪಲ್ಲವ ದೊರೆ ಶಿವಸ್ಕಂದವರ್ಮನ ಮುಂದೆ ಕಂಪ್ಲೇಂಟ್ ಮಾಡ್ತಾನೆ. ನೋಡ್ರಿ ಶಿವಸ್ಕಂದವರ್ಮರೇ, ನನ್ನ ಬಟ್ಟೆಯ ಮೇಲೆ ನಿಮ್ಮ ಸೈನ್ಯ ಹಾದು ಹೋಗಿದೆ ಅಂದಾಗ ಶಿವಸ್ಕಂದವರ್ಮ ಇವನನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಬಟ್ ನಕ್ಕ ಬಿಡ್ತಾನೆ. ಒಬ್ಬ ಸಾಮಾನ್ಯ ಯತಿ ನೀನು, ಬ್ರಾಹ್ಮಣ ನೀನು, ಇಲ್ಲಿ ಶಿಕ್ಷಣ ಪಡಿಲಿಕ್ಕೆ ಬಂದಿದೀಯಾ, ಸೈನ್ಯದ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತೀಯ ಅಂದಾಗ ಸಿಟ್ಟು ಬಂದ್ಬಿಡ್ತದೆ. ಯಾವಾಗ ಅಲ್ಲಿ ಅವಮಾನ ಆಗ್ತದೆ, ಅವಮಾನ ಆದ ಕೂಡಲೇ ಏನು ಮಾಡ್ತಾನೆ ಇವನು? ತನ್ನ ಜನಿವಾರವನ್ನ, ದರ್ಬೆಯನ್ನ ಬಿಸಾಕಿ ಬಿಟ್ಟು, ನಾನು ಇನ್ನು ಮೇಲೆ ಬ್ರಾಹ್ಮಣನೇ ಅಲ್ಲ, ನಾನು ಕ್ಷತ್ರಿಯನಾಗ್ತೀನಿ ಅಂತ ಹೇಳಿಬಿಟ್ಟು ಹೆಸರು ಬದಲಾವಣೆ ಮಾಡಿಕೊಂಡು ಮಯೂರವರ್ಮ ಆಗ್ತಾನೆ. ಈ ಮಯೂರವರ್ಮ ಆದ್ಮೇಲೆ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗ್ತಾನೆ. ಈ ಶ್ರೀಶೈಲದ ಸುತ್ತಮುತ್ತ ಕೂಟ ಯುದ್ಧ ಅಂತ ಬರ್ತಾವ. ಕೂಟ ಯುದ್ಧ ಅಂತಂದ್ರೆ ಆಗಿನ ಕಾಲದ ಗೆರಿಲ್ಲಾ ಯುದ್ಧ. ಇದು ಗೆರಿಲ್ಲಾ ಯುದ್ಧವನ್ನ ಕಲ್ಕೊಂಡು ತನ್ನ ಈ ಸುತ್ತಮುತ್ತ ಬುಡಕಟ್ಟುಗಳಿಗೂ ಕೂಡ ಅದನ್ನ ಕಲಿಸಿ ಫುಲ್ ರೆಡಿಯಾಗಿ ವಾಪಸ್ಸು ಪಲ್ಲವರ ಸೈನ್ಯದ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಪಲ್ಲವ ದೊರೆ ಸಾಕಾಗಿ ಹೋಗಿ, ಅಪ್ಪ ನಿನ್ನ ದಾಳಿಗಳು ಬೇಡ ನನಗೆ, ಎಷ್ಟಂತ ದಾಳಿ ಮಾಡ್ತೀಯ? ಗಡಿಭಾಗದಲ್ಲಿ ಸುಮ್ಮನೆ ಕೂತಿರ್ತಕ್ಕಂಥ ಸೈನಿಕರನ್ನ ಬಂದು ಬಡದು ಹೋಗ್ತೀರಿ ನೀವು, ಎಷ್ಟೊಂದು ಸೈನಿಕರು ಹತ್ಯೆ ಆಗಿದ್ದಾರೆ, ಈ ದಾಳಿಗಳನ್ನ ನಿಲ್ಲಿಸು, ನಿನಗೆ ಈ ಪ್ರೇಹಾರದಿಂದ ಅಮರಾವರಣದವರೆಗೆ ಸಾಮ್ರಾಜ್ಯ ಬಿಟ್ಟು ಕೊಡ್ತೀನಿ. ಎಲ್ಲಿಂದ? ಪ್ರೇಹಾರದಿಂದ ಅಮರಾವರಣದವರೆಗೆ ಎಲ್ಲಾ ಸಾಮ್ರಾಜ್ಯ ನಿನಗೆ ಬಿಟ್ಟು ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಪ್ರೇಹಾರ ಅಂದ್ರೆ ಏನು? ಮಲಪ್ರಭಾ ನದಿಯಿಂದ. ಪ್ರೇಹಾರ ಅಂದ್ರೆ ಏನು? ಮಲಪ್ರಭಾ ನದಿಯಿಂದ. ಅಮರಾವರಣ ಅಂದ್ರೆ ಏನು? ಅರೇಬಿಯನ್ ಸಮುದ್ರದವರೆಗೆ ನಿನಗೇ ಬಿಟ್ಟು ಕೊಡ್ತೀನಿ ಅಂತೇಳಿ ಯಾರು ಹೇಳ್ತಾರೆ? ಶಿವಸ್ಕಂದವರ್ಮ ಹೇಳಿದ ಮೇಲೆ ಇಲ್ಲೇ ನಮಗೆ ಕದಂಬ ಸಾಮ್ರಾಜ್ಯ ಸೃಷ್ಟಿಯಾಗ್ತದೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತು. ಒಂದ್ಸರ್ತಿ ಕ್ವಿಕ್ ರಿವಿಷನ್ ಮಾಡ್ತೀನಿ. ಮಯೂರ ಶರ್ಮ ಒಬ್ಬ ಬ್ರಾಹ್ಮಣ. ಇವರ ತಾಳಗುಂದ ಶಾಸನದ ಪ್ರಕಾರ ಇವನ ಗುರು ವೀರಶರ್ಮ, ಆದರೆ ಗುಡ್ನಾಪುರ ಶಾಸನದ ಪ್ರಕಾರ ಇವನ ತಂದೆ ಬಂಧುಸೇನ, ತಾತ ವೀರಶರ್ಮ.
ಇವರಿಬ್ಬರು ಸೇರಿ ಕಂಚಿಗೆ ಹೋಗ್ತಾರೆ. ಕಂಚಿಯ ಘಟಿಕದಲ್ಲಿ ಶಿಕ್ಷಣ ಪಡೀಲಿಕ್ಕೆ ಒಂದು ದಿನ ಏನಾಗುತ್ತೆ, ಮಯೂರ ಶರ್ಮನಿಗೆ ಅವನು ಸ್ನಾನ ಮಾಡಬೇಕಾಗಿದ್ರಾಗ ಏನು ಪಲ್ಲವ ಸೈನ್ಯ ಅವನ ಮಡಿ ಬಟ್ಟೆಯ ಮೇಲೆ ಹಾದು ಹೋದಾಗ ಇವನಿಗೆ ಕೋಪ ಬಂದು ಶಿವಸ್ಕಂದ ವರ್ಮನ ಮುಂದೆ ಕಂಪ್ಲೇಂಟ್ ಮಾಡ್ತಾನೆ. ಶಿವಸ್ಕಂದ ವರ್ಮ ಇವನನ್ನ ಬ್ರಾಹ್ಮಣ ಹೋಗು ಇಲ್ಲಿಂದ ಅಂತೇಳಿ ಅವಮಾನ ಮಾಡಿ ಕಳಿಸಿದಾಗ ಇವನು ತನ್ನ ಜನಿವಾರ ದರ್ಬೆಯನ್ನ ಕಿತ್ತು ಹಾಕಿ ನಾನು ಇನ್ನು ಮೇಲೆ ಕ್ಷತ್ರಿಯ ಧರ್ಮ ಸ್ವೀಕರಿಸ್ತೀನಿ ಅಂತೇಳಿ ಮಯೂರ ಶರ್ಮನಿಂದ ಮಯೂರ ವರ್ಮನಾಗ್ತಾನೆ. ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಬುಡಕಟ್ಟುಗಳನ್ನ ಸೇರಿಸ್ಕೊಂಡು ಕೂಟ ಯುದ್ಧವನ್ನ ಕಲಿತಾನೆ. ಗುರಿಲ್ಲಾ ವಾರ್ಫೇರ್ ಅಂತ ಹೇಳಿ ಕರಿತೀವಿ. ಆ ಕಲ್ಕೊಂಡು ಶಿವಸ್ಕಂದ ವರ್ಮನ ಸೈನಿಕರ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಶಿವಸ್ಕಂದ ವರ್ಮ ಗುಪ್ತರ ದಾಳಿಯ ಭಯದಲ್ಲಿದ್ದಂತ ಶಿವಸ್ಕಂದ ವರ್ಮ ಪ್ರಿಹಾರದಿಂದ ಅಮರಾವರನ ನಿಂದೆ ಸಾಮ್ರಾಜ್ಯ, ಮಲಪ್ರಭಾ ನದಿಯಿಂದ ಅರೇಬಿಯನ್ ಸಮುದ್ರವರೆಗೆ ನಿಂದೆ ಸಾಮ್ರಾಜ್ಯ ಅಂತ ಹೇಳಿ ಅದಕ್ಕೆ ನೋಡ್ರಿ ತಾಳಗುಂದ ಶಾಸನದಲ್ಲಿ ಬರೀತಾರೆ, ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿದಂತಾಯಿತು. ತಾಳಗುಂದ ಶಾಸನ ಏನಂತ ಹೇಳ್ತದೆ, ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿಯುವಂತಾಯ್ತು ಅಂತ ಹೇಳಿ ಉಲ್ಲೇಖ ಅದ್ಭುತವಾಗಿ ತಾಳಗುಂದ ಶಾಸನದಲ್ಲಿ ಬರುತ್ತೆ. ಎಲ್ಲರಿಗೂ ಮೂಲ ಅರ್ಥ ಆಗಿದೆ ಅನ್ಕೊಳ್ತೀನಿ. ಎಲ್ಲರಿಗೂ ಕೂಡ ಮೂಲ ಅರ್ಥ ಆಗಿದೆ. ಸೊ ಮುಂದೆ ಏನು ನೋಡೋಣ, ಪ್ರಮುಖ ದೊರೆಗಳನ್ನ ಅಧ್ಯಯನ ಮಾಡೋಣ. ಎಲ್ಲರೂ ಬರ್ಕೊಂಡಿದ್ದೀರಾ ಅಂತೇಳಿ ಅನ್ಕೊಂತೀನಿ. ಸೊ ಮುಂದೆ ನಾವೇನು ಮಾಡೋಣ, ಪ್ರಮುಖ ದೊರೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಂಪಾರ್ಟೆಂಟ್ ರೂಲರ್ಸು. ನಿಮ್ಮ ಮೊದಲನೇ ರೂಲರ್ ನಿಮಗೆ ಗೊತ್ತೇ ಇದೆ, ಮಯೂರ ವರ್ಮ. ಮಯೂರ ವರ್ಮನ ಬಗ್ಗೆ ನಮಗೆ ಅತ್ಯಂತ ಕಡಿಮೆ ಮಾಹಿತಿ ಇದೆ. ಏನು ಮಾಹಿತಿ ಇದೆ ಅದು ಆಲ್ರೆಡಿ ಹೇಳಿದ್ದೀನಿ. ಆದರೆ ಚಂದ್ರವಳ್ಳಿ ಶಾಸನದ ಪ್ರಕಾರ ಇವನು ಹೊರಡಿಸಿದ್ದು ಯಾವ ಶಾಸನ, ಚಂದ್ರವಳ್ಳಿ ಶಾಸನ. ಈ ಚಂದ್ರವಳ್ಳಿ ಶಾಸನದ ಪ್ರಕಾರ ಇವನೇನ್ ಮಾಡ್ತಾನೆ, ಚಂದ್ರವಳ್ಳಿಯಲ್ಲಿ ಒಂದು ಕೆರೆ ಕಟ್ಟಿಸ್ತಾನೆ. ನೋಡ್ರಿ, ಎಲ್ಲಾ ವಿಷಯಗಳನ್ನ ಹೇಳ್ತಾ ಕೂತ್ಕೊಳ್ಳೋದಿಲ್ಲ ನಾನು. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಚಂದ್ರವಳ್ಳಿ ಶಾಸನದ ಪ್ರಕಾರ ಎಕ್ಸಾಮಿಗೆ ಇಂಪಾರ್ಟೆಂಟ್, ಚಂದ್ರವಳ್ಳಿ ಕೆರೆ ಕಟ್ಟಿಸ್ತಾನೆ. ಹೆಚ್ಚು ಕಡಿಮೆ ಇವನ ಡೇಟ್ ಅನ್ನ ಕೂಡ ನೀವು ಬರ್ಕೋಬಹುದು, 345ರಿಂದ 360. ಮಯೂರ ವರ್ಮನ ನಂತರ ಬರ್ತಾನೆ ಯಾರು, ಕಂಗವರ್ಮ. ಕಂಗವರ್ಮ ಹೆಚ್ಚು ಕಡಿಮೆ 360ರಿಂದ 70ರವರೆಗೆ ಆಳ್ವಿಕೆ ಮಾಡ್ತಾನೆ. ಇವನ ಸಾಧನೆಗಳು ಏನು ಎಕ್ಸಾಮಿಗೆ ಬರುವಂತ ಸಾಧನೆಗಳಿಲ್ಲ. ವಾಕಾಟಕ ದೊರೆ ವಿಂಧ್ಯ ಶಕ್ತಿ ಇವನನ್ನ ಸೋಲಿಸ್ದ ಅಂತೇಳಿ ಕೂಡ ಹೇಳ್ತಾರೆ. ಸೊ ಸಮಕಾಲೀನ ದೊರೆ ಯಾರು ಅಂತೇಳಿ ಕೇಳಬಹುದು. ವಾಕಾಟಕ ದೊರೆ ವಿಂಧ್ಯ ಶಕ್ತಿ ಇವನನ್ನ ಸೋಲಿಸಿದ ಅಂತೇಳಿ ನಮಗೆ ಮಾಹಿತಿ ಬರುತ್ತೆ. ಇನ್ನು ಕಂಗವರ್ಮನ ನಂತರ ನೆಕ್ಸ್ಟ್ ಯಾರು ಬರ್ತಾರೆ, ಭಗೀರಥ ವರ್ಮ. ನೀವು ಫಸ್ಟ್ ಟೈಮ್ ಹೆಸರು ಕೇಳ್ತಿರ್ಬೋದು, ಕಂಗವರ್ಮ, ಭಗೀರಥ ವರ್ಮ ಇವೆಲ್ಲಿಂದ ಬಂದು ಸರ್ ಅಂತಂದ್ರೆ, ನಾನು ಎಲ್ಲಾ ಇವರ ಬಗ್ಗೆ ಇತಿಹಾಸ ಹೇಳೋದಿಲ್ಲ, ಕೆಲವೊಂದಿಷ್ಟು ಇತಿಹಾಸ ಮಾತ್ರ ಹೇಳ್ತೀನಿ, ಕೇಳಬೇಕು. ಯಾಕಂದ್ರೆ ಇಂಪಾರ್ಟೆಂಟ್ 1 ಪಾಯಿಂಟ್ ಅಥವಾ 2 ಪಾಯಿಂಟ್ ಇರ್ತವೆ ಪ್ರತಿಯೊಬ್ಬ ದೊರೆಗಳ ಬಗ್ಗೆ. ಪ್ರಮುಖ ದೊರೆಗಳ ಬಗ್ಗೆ ಮಾತ್ರ ಡೀಟೇಲ್ ಆಗಿ ಡಿಸ್ಕಷನ್ ಇರ್ತದೆ. ಭಗೀರಥ ವರ್ಮ ಯಾರ ಸಮಕಾಲೀನ ಇವನು, 2ನೇ ಚಂದ್ರಗುಪ್ತನ ಸಮಕಾಲೀನ. ಇದು ಒಂದ್ಸರ್ತಿ ಪ್ರಶ್ನೆ ಬಂದಿತ್ತು SSCಗೆ. ಈ ಕೆಳಗಿನ SSC ಅಂತ ನೋಡ್ರಿ, ಈ ಕರ್ನಾಟಕದ ಯಾವ್ದು ಒಂದು ಎಕ್ಸಾಮ್ ಬರುತ್ತೆ, ಅದರಲ್ಲಿ ಪ್ರಶ್ನೆ ಬಂದಿತ್ತು. ಇವನು ಯಾರ ಸಮಕಾಲೀನ ಅಂದ್ರೆ 2ನೇ ಚಂದ್ರಗುಪ್ತನ ಸಮಕಾಲೀನ. ಇವನ ಆಸ್ಥಾನಕ್ಕೆ ಕಾಳಿದಾಸ ಭೇಟಿ ನೀಡಿದ್ದ ಅಂತ ಹೇಳಿ ಕೂಡ ಮಾಹಿತಿ ಇದೆ. ಕಾಳಿದಾಸ ಭೇಟಿ ನೀಡಿದ್ದ. ಮತ್ತೆ ಇವನು ನಾಣ್ಯಗಳನ್ನು ಹೊಡಿಸ್ತಾನೆ. ಇವನ ನಾಣ್ಯಗಳು ಯಾವುವು, ಭಗೀ ನಾಣ್ಯಗಳು ಅಂತ ಹೇಳಿ. ಇವನ ನಾಣ್ಯಗಳು ಯಾವುವು ಅಂದ್ರೆ ಭಗೀ ನಾಣ್ಯಗಳು. ಭಗೀ ನಾಣ್ಯಗಳು. ಭಗೀರಥ ವರ್ಮ ಕಂಗವರ್ಮನ ಮಗ. ಭಗೀರಥ ವರ್ಮ ಯಾರ ಮಗ, ಕಂಗವರ್ಮನ ಮಗ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಭಗೀರಥ ವರ್ಮನ ಬಗ್ಗೆ ಇದು ಪ್ರಶ್ನೆ ಬರಬಹುದು. ಪ್ರಶ್ನೆ ಬರಬಹುದು. ಇದಾದ್ಮೇಲೆ ಚಿಕ್ಕ ದೊರೆ ಒಬ್ಬ ಬರ್ತಾನೆ, ನೀವು ರಘುಪತಿ ವರ್ಮ ಅಂತ ಹೇಳಿ. ಬೇಕಾದ್ರೆ ಇವನದೊಂದು ಬಗ್ಗೆ ಒಂದು ಲೈನ್ ಬೇಡ, ಇವನ ಬಗ್ಗೆ ಏನೋ ಬೇಡ. ರಘುಪತಿ ವರ್ಮ 400ರಿಂದ 425ರವರೆಗೆ ಆಳ್ವಿಕೆ ಮಾಡ್ತಾನೆ. ಇವನ ಬಗ್ಗೆ ಏನು ಪಾಯಿಂಟ್ ಬೇಡ, ಸುಮ್ಮನೆ ಇಷ್ಟು ಬರ್ಕೊಳ್ರಿ. ಆರಂಭಿಕ ದೊರೆಗಳು ಯಾರ್ಯಾರು, ಮಯೂರ ವರ್ಮ, ಕಂಗವರ್ಮ, ಭಗೀರಥ ವರ್ಮ, ರಘುಪತಿ ವರ್ಮ. ಮಯೂರ ವರ್ಮ, ಕಂಗವರ್ಮ, ಭಗೀರಥ ವರ್ಮ, ರಘುಪತಿ ವರ್ಮ. ಆದರೆ ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಯಾರು,
ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಬೇರೆ ಯಾರೂ ಅಲ್ಲ. ಪ್ರಸಿದ್ಧ ದೊರೆ ಯಾರು ಅಂತೇಳಿ ಪ್ರಶ್ನೆ ಬರುತ್ತೆ. ಅತ್ಯಂತ ಪ್ರಸಿದ್ಧ ದೊರೆ ಯಾರು ಎಲ್ಲ ಕಾಕುಸ್ಥವರ್ಮ. ಅತ್ಯಂತ ಪ್ರಸಿದ್ಧ ದೊರೆ ಯಾರು ಕಾಕುಸ್ಥವರ್ಮ. ಸುಮಾರು ಕ್ರಿಸ್ತ ಶಕ 425ರಿಂದ 450ರವರೆಗೆ ಆಳ್ವಿಕೆ ಮಾಡ್ತಾನೆ. ಇವ್ ನೋಡ್ರಿ ಹಲವಾರು ಬಿರುದುಗಳಿದ್ವು, ಇವನಿಗೆ. ಏನು ಕೀರ್ತಿ ಸೂರ್ಯ, ಇವನ ಬಗ್ಗೆ ಪಕ್ಕಾ ಪ್ರಶ್ನೆಗಳು ಬರ್ತವೆ. ಕದಂಬ ಕುಟುಂಬ ಕುಲಭೂಷಣ, ಇವೆಲ್ಲ ಯಾರ ಬಿರುದುಗಳು? ಇವಂದೇ ಬಿರುದುಗಳು. ಕದಂಬ ಕುಲ ಶಿರೋಮಣಿ, ಇವಂದೇ ಬಿರುದು. ಆಮೇಲೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನವನ್ನ ಹೊರಡಿಸಿದ. ಇದು ಕೂಡ ಪ್ರಶ್ನೆ ಆಗ್ಬೇಕಾಗತ್ತೆ. ಸರ್, ಇವನು ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಹೇಳ್ತಾ ಇದ್ದೀರಿ. ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ಸಿಕ್ಕಾಪಟ್ಟೆ ಯುದ್ಧಗಳನ್ನ ಮಾಡಿರ್ಬೇಕಲ್ಲ ಇವನು ಅಂತ ಹೇಳಿ ನಿಮ್ಮ ಮನಸ್ಸಲ್ಲೇ ಅನ್ಕೊಂತಿರ್ತೇವೆ. ಎಷ್ಟು ಯುದ್ಧಗಳನ್ನ ಮಾಡ್ದ? ಸಿಕ್ಕಾಪಟ್ಟೆ ಯುದ್ಧಗಳು. ನೋಡ್ರಿ, ಅತ್ಯಂತ ಪ್ರಸಿದ್ಧ ದೊರೆ ಆಗಬೇಕು ಅಂತಂದ್ರೆ ನೀವು ಸಾಮ್ರಾಜ್ಯವನ್ನ ರಕ್ಷಿಸಬೇಕು, ಸಾಮ್ರಾಜ್ಯವನ್ನ ಕಾಪಾಡಿಕೊಳ್ಬೇಕು. ಕೆಲವೊಂದು ದೊರೆಗಳೇನು ಮಾಡ್ತಾರೆ, ಆ ಪ್ರದೇಶ ಗೆದ್ದೆ, ಈ ಪ್ರದೇಶ ಗೆದ್ದೆ, ಕಳಿಂಗವನ್ನ ಗೆದ್ದೆ, ದಕ್ಷಿಣ ಭಾರತವನ್ನ ಗೆದ್ದೆ, ಹಿಂಗಾಗಿ ಮಹಾನ್ ದೊರೆಗಳಾದ್ರೆ ನಮ್ಮ ಕಾಕುಸ್ಥವರ್ಮ ಜಾನರಲ್ಲಿ ಜಾನ, ಅದ್ಭುತ ದೊರೆ. ಇವನು ಯಾವಾಗ ದೊರೆ ಆಗುತ್ತೆ ಅಂತ ಹೇಳಿ ಗೊತ್ತಾಗಿದ್ದ, ಅವಾಗ್ಲೇನೆ ಮದುವೆ ಆಗ್ಲಿಕ್ಕೆ ಶುರು ಮಾಡ್ದ. ಯಾವಾಗ ದೊರೆ ಆಗ್ತೀನಿ ಅಂತ ಗೊತ್ತಾದ್ಮೇಲೆ ಸಿಕ್ಕಾಪಟ್ಟೆ ಮದುವೆ ಆದ ತಕ್ಷಣ ಏನ್ ಮಾಡ್ದ, ಸಾಕಷ್ಟು ಇವನಿಗೆ ಹೆಣ್ಮಕ್ಳು ಹುಟ್ಟಿದ್ವು. ಸೊ ಇವನು ಬೇಸಿಕಲಿ ಏನು ಮಾಡ್ದ, ಎಲ್ಲರ ಜೊತೆಗೆ ವೈವಾಹಿಕ ಸಂಬಂಧ. ಅಂದ್ರೆ ಸುತ್ತಮುತ್ತ ಯಾವ್ಯಾವ ರಾಜ್ಯ ಇದಾವಲ್ಲ ಎಲ್ಲರಿಗೂ ಒಂದೊಂದು ಮಗಳು ಕೊಟ್ಟು ಮದುವೆ ಮಾಡಿಬಿಟ್ಟ ಇವನು. ಈಗ ಬೀಗರ ಮೇಲೇನೆ ಯುದ್ಧ ಮಾಡ್ತಾರ. ಯೋಚನೆ ಮಾಡಿ, ಯಾರು ಮಾಡ್ಬೇಕು? ನೀವು ಅಳುಪರು ಇವನ ಮೇಲೆ ದಾಳಿ ಮಾಡಬಹುದಾಗಿತ್ತು. ಅಳುಪರ ಪಶುಪತಿಗೆ ಒಂದು ಮಗಳನ್ನ ಕೊಟ್ಟು ಮದುವೆ ಮಾಡ್ದ. ತಗೊಳಪ್ಪ, ನೀ ಇನ್ನೊಂದು ಮದುವೆ ಆಗು, ಅಳಿಯ ಆಗು ಅಂತ ಹೇಳಿ. ಅಳುಪರು ಕೂಡ ಮಿತ್ರ ಆದ್ರು. ಇನ್ನೊಂದು ಮಗಳನ್ನ ಸ್ಕಂದಗುಪ್ತನಿಗೆ ಕೊಟ್ಟು ಮದುವೆ ಮಾಡ್ದ. ಸ್ಕಂದಗುಪ್ತನ ಜೊತೆಯಲ್ಲಿ ಕೊಟ್ಟು ಇನ್ನೊಬ್ಬ ಮಗಳನ್ನ ಮದುವೆ ಆದ. ಸೊ ಗುಪ್ತರು ಕೂಡ ಈಗ ಬೀಗರು. ಇನ್ನೊಂದು ವಾಕಾಟಕರ 1ನೇ ನರೇಂದ್ರ ಸೇನನಿಗೆ ಒಂದು ಮಗಳನ್ನ ಕೊಟ್ಟು ಮದುವೆ ಮಾಡ್ದ. ಅದೇ ರೀತಿ ಗಂಗರ ದೊರೆ 2ನೇ ಮಾಧವನ ಜೊತೆಗೆ ಒಂದು ಮಗಳನ್ನ ಕೊಟ್ಟು ಮದುವೆ ಮಾಡ್ದ. ಗಂಗರ ದೊರೆ ಮಾಧವ 2ನೇ ಮಾಧವನ ಜೊತೆಗೆ ಇವನು ಒಂದು ಮಗಳನ್ನ ಕೊಟ್ಟು ಮದುವೆ ಮಾಡ. ಮುಗುದೇ ಹೋಯ್ತು. ಇನ್ ಯಾರು ಅಟ್ಯಾಕ್ ಮಾಡ್ತಾರೆ ಹೇಳ್ರಿ? ಯುದ್ಧ ಯಾಕೆ ಮಾಡಬೇಕು? ಎಲ್ಲರಿಗೂ ಒಂದೊಂದು ಕೊಟ್ಟು ಬಿಟ್ಟಿದ್ದಾನೆ. ಮತ್ತಾರು ಯುದ್ಧ ಘೋಷಣೆ ಮಾಡಿದ್ರೆ ಇನ್ನೊಂದು ಮಗಳದಾಳೆ, ಕೊಡ್ತೀನಿ, ಡೋಂಟ್ ವರಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿದ್ದ ಯುದ್ಧವನ್ನ. ಸೊ ನೋಡ್ರಿ, ಯುದ್ಧ ಮಾಡಿನೇ ಮಹಾನ್ ಆಗಬೇಕಾಗಿಲ್ಲ. ನಿಮ್ಮ ಸಾಮ್ರಾಜ್ಯವನ್ನ ತಂತ್ರದಿಂದನೂ ಕಾಪಾಡ್ಕೊಳ್ಬಹುದು, ಮಂತ್ರದಿಂದನೂ ಕಾಪಾಡ್ಕೊಳ್ಬಹುದು, ಬಲದಿಂದನೂ ಕಾಪಾಡ್ಕೊಳ್ಬಹುದು, ನಿಮ್ಮ ಚಾಣಾಕ್ಷತೆಯಿಂದ ಕೂಡ ಕಾಪಾಡ್ಕೊಳ್ಬಹುದು. ಹೌದಾ? ಸಾಮ, ದಾಮ, ದಂಡ, ಭೇದ ಅಂತೇಳಿ ಕರೀತಾರೆ ನಮ್ಮಲ್ಲಿ. ಸೊ ಯಾವ ರೀತಿ ಬೇಕಾದ್ರೂ ನೀವು ನಿಮ್ಮ ಸಾಮ್ರಾಜ್ಯವನ್ನ ಕಾಪಾಡ್ಕೊಳ್ಬಹುದು. ಕಾಕುಸ್ಥವರ್ಮ ಕೂಡ ಇದೇ ರೀತಿ ತನ್ನ ಸಾಮ್ರಾಜ್ಯವನ್ನ ಕಾಪಾಡಿಕೊಂಡ. ಆದರೆ ಇವನ ನಂತರ ಏನಾಯ್ತು? ಕದಂಬ ಸಾಮ್ರಾಜ್ಯ 2 ಭಾಗ ಆಗ್ಬಿಡುತ್ತೆ. ಕದಂಬ ಸಾಮ್ರಾಜ್ಯ ಎಷ್ಟು ಭಾಗಗಳಾಗಿ ವಿಂಗಡಣೆ ಆಯಿತು?
2 ಭಾಗಗಳಾಗಿ ವಿಂಗಡಣೆ ಆಯಿತು. ಒಂದು ಶಾಖೆಯನ್ನು ನಾವೇನಂತ ಕರಿತೀವಿ? ಬನವಾಸಿ ಶಾಖೆ. ಒಂದು ಪ್ರಮುಖ ಶಾಖೆ ಬನವಾಸಿ ಶಾಖೆ, ಇನ್ನೊಂದು ಪ್ರಮುಖ ಶಾಖೆ ತ್ರಿಪರ್ವತ ಶಾಖೆ. ಇದರಲ್ಲಿ ಇಂಪಾರ್ಟೆಂಟ್ ದೊರೆಗಳನ್ನ ಹೇಳ್ತಾ ಹೋಗ್ತೀನಿ, ಬರ್ಕೊಳ್ತಾ ಹೋಗ್ರಿ. ಬನವಾಸಿ ಶಾಖೆಯನ್ನ ಸ್ಥಾಪಿಸಿದವನು ಯಾರು? ಶಾಂತಿವರ್ಮ. ಶಾಂತಿವರ್ಮ ಯಾರು ಅಂತ ನಿಮ್ಗೆ ಗೊತ್ತಿದೆ, ತಾಳಗುಂದ ಶಾಸನ ಹೊರಡಿಸಿದವನು. ಇನ್ನು ಇವರ 2ನೇ ಪ್ರಮುಖ ದೊರೆ ಯಾರು? ಮೃಗೇಶವರ್ಮ. ಮೃಗೇಶವರ್ಮನ ಬಗ್ಗೆ ಒಂದು ಪಾಯಿಂಟ್ ಬರ್ಕೋಬಹುದು ನೀವು. ಏನು? ಮೃಗೇಶವರ್ಮ ಪಲ್ಲವರನ್ನ ಸೋಲಿಸಿದ್ದ. ಪಲ್ಲವರನ್ನ ಸೋಲಿಸಿ ಏನಂತೇಳಿ ಬಿರುದು ಪಡೆದ ಇವನು? ಪ್ರಣವಾನೀಲ ಎನ್ನುವ ಬಿರುದನ್ನ ಪಡೆದಿದ್ದ. ಪ್ರಣವಾನೀಲ ಎಂಬ ಬಿರುದನ್ನ ಯಾರು ಪಡೆದಿದ್ರು? ಮೃಗೇಶವರ್ಮ ಪಡೆದಿದ್ದ. ಹೊಸ ರಾಜಧಾನಿಯನ್ನ ನಿರ್ಮಾಣ ಮಾಡ್ತಾನೆ. ಇವನ ರಾಜಧಾನಿ ಯಾವುದು? ಪಲಶಿ. ಪಲಶಿ ಅಂದ್ರೆ ಇವತ್ತಿನ ಹಲಸಿ. ಹಲಸಿಯಲ್ಲಿ ಒಂದು ಜೈನ ಬಸದಿಯನ್ನ ಕಟ್ಟಿಸ್ತಾನೆ. ಹಲಸಿಯಲ್ಲಿ ಜೈನ ಬಸದಿಯನ್ನ ನಿರ್ಮಾಣ ಮಾಡ್ತಾನೆ. ಯಾರು? ಇದೇ ಮೃಗೇಶವರ್ಮ. ಇದೇ ಮೃಗೇಶವರ್ಮ. ಓಕೆ. ಇನ್ನು ಇವನ ನಂತರ ಬನವಾಸಿ ಶಾಖೆಯ 3ನೇ ದೊರೆ ಯಾರು ಅಂದ್ರೆ, ಇನ್ನು ತ್ರಿಪರ್ವತ ಶಾಖೆ ಹೇಳ್ತಾ ಇಲ್ಲ, ಬನವಾಸಿ ಶಾಖೆಯ 3ನೇ ದೊರೆ ರವಿವರ್ಮ. ಇವನ ರಾಜಧಾನಿಯಾಗಿ ಯಾವುದಾಗಿತ್ತು? ಉಚ್ಚಂಗಿ ಇವನ ರಾಜಧಾನಿ. ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಉಚ್ಚಂಗಿಯನ್ನ ಇವನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಹೌದಾ? ಇನ್ನು ಕೊನೆಯ ದೊರೆ ಯಾರು? ಹರಿವರ್ಮ ಅಂತೇಳಿ. ಕೊನೆಯ ದೊರೆ ಹರಿವರ್ಮ. ಈ 4 ರಾಜರು ನಿಮಗೆ ಇಂಪಾರ್ಟೆಂಟ್. ಬನವಾಸಿ ಶಾಖೆಯಲ್ಲಿ ಈ 4 ರಾಜರು ನಿಮಗೆ ಬಹಳ ಇಂಪಾರ್ಟೆಂಟು. ಬನವಾಸಿ ಶಾಖೆಯ 4 ದೊರೆಗಳು ಯಾರು? 1 ಶಾಂತಿವರ್ಮ, 2 ಮೃಗೇಶವರ್ಮ, 3 ರವಿವರ್ಮ, 4 ಹರಿವರ್ಮ. ಕ್ಲಿಯರ್ ಇದೆಯಾ? ಪಲ್ಲವ ಪ್ರಣವಾಲೀಲ ಯಾರು ಅಂತಂತಂದ್ರೆ ಏನ್ ಹೇಳ್ಬೇಕು ನೀವು? ಮೃಗೇಶವರ್ಮ ಅಂತ ಹೇಳ್ಬೇಕು. ಮೃಗೇಶವರ್ಮ ಅಂತ ಹೇಳ್ಬೇಕು. ಎಸ್, ವೆರಿ ಗುಡ್, ಎಕ್ಸಲೆಂಟ್. ನೋಡ್ರಿ, ಇನ್ನು ಲೈಕ್ ಬಟನ್ 400+ ವಾಚಿಂಗ್ ಇದೆ. 300 ಅಷ್ಟೇ, 370 ಲೈಕ್ ಇದೆ. ಕ್ಯಾನ್ ವಿ ಮೇಕ್ ಇಟ್ ಟು 400+ ಲೈಕ್ಸ್? ಓಕೆ, ಆಲ್ ರೈಟ್. ಇನ್ನು ತ್ರಿಪರ್ವತ ಶಾಖೆಯ ದೊರೆ. ತ್ರಿಪರ್ವತರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಯಾರಿಲ್ಲ. ತ್ರಿಪರ್ವತ ಶಾಖೆಯ ದೊರೆ ಅತ್ಯಂತ ಪ್ರಮುಖ ದೊರೆ ಯಾರು? ಅತ್ಯಂತ ಪ್ರಮುಖ ದೊರೆ ಯಾರು ಅಂತಂದ್ರೆ ಯಾರು? 2ನೇ ಕೃಷ್ಣವರ್ಮ. 2ನೇ ಕೃಷ್ಣವರ್ಮ. ಈ 2ನೇ ಕೃಷ್ಣವರ್ಮ ಏನ್ ಮಾಡ್ತಾನೆ? ಇವನು ಒಂದು ಸಾಧನೆ ಇದೆ. ಏನು ಸಾಧನೆ ಅಂತಂದ್ರೆ ಇವನು ಬನವಾಸಿ ಶಾಖೆಯ ದೊರೆ. ಕನ್ಫ್ಯೂಸ್ ಆಗ್ಬೇಡ್ರಿ. ದೊರೆ, ಕೊನೆಯ ದೊರೆ ಯಾರಾಗಿದ್ರು ಬನವಾಸಿ ಶಾಖೆದ? ಹೇಳ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಹರಿವರ್ಮ. ವೆರಿ ಗುಡ್. ಹರಿವರ್ಮನನ್ನ ಸೋಲಿಸಿ ಏನ್ ಮಾಡ್ತಾನೆ? 2 ಶಾಖೆ ಒಂದುಗೂಡಿಸಿದ. 2 ಶಾಖೆಯನ್ನ ಏನ್ ಮಾಡ್ತಾನೆ? ಒಂದು ಮಾಡಿದ. ಆದ್ರೆ ಈ 2ನೇ ಕೃಷ್ಣವರ್ಮನನ್ನ ಚಾಲುಕ್ಯರು ಸೋಲಿಸಿದ್ರು. ಸೊ ಹೀಗಾಗಿ ಪಲ್ಲವರು ಯಾರು? ಬದಾಮಿ ಚಾಲುಕ್ಯರ ಸಾಮಂತರಾಗಿ ಮುಂದುವರೆದ್ರು. ಬದಾಮಿ ಚಾಲುಕ್ಯರ ಸಾಮಂತರಾಗಿ ಮುಂದುವರೆದರು. ಇದಿಷ್ಟು ಇವರ ರಾಜಕೀಯ ಇತಿಹಾಸ. ಇವರ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ 2ನೇ ಕೃಷ್ಣವರ್ಮ. ಇವರ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ 2ನೇ ಕೃಷ್ಣವರ್ಮ. ಇದಿಷ್ಟು ಇವತ್ತಿನ ತರಗತಿ. ಇನ್ನು ಕದಂಬರ ಆಡಳಿತ ಹೇಗಿತ್ತು? ಕದಂಬರ
ಆರ್ಥಿಕತೆ ಹೇಗಿತ್ತು, ಕದಂಬರ ಧಾರ್ಮಿಕ ನೀತಿ ಏನಿತ್ತು, ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇತ್ತು, ಈ ಎಲ್ಲ ವಿಷಯಗಳನ್ನು ಪ್ಲಸ್ ಬಾದಾಮಿ ಚಾಲುಕ್ಯರ ಬಗ್ಗೆ ನಾಳೆಯ ತರಗತಿಯಲ್ಲಿ ನೋಡೋಣ. ಓಕೆ, ನಾಳೆಯ ತರಗತಿಯಲ್ಲಿ ನಾವೇನೇನು ಅಧ್ಯಯನ ಮಾಡೋಣ? ಕದಂಬರ ಆಡಳಿತ ಹೇಗಿತ್ತು, ಆರ್ಥಿಕತೆ ಹೇಗಿತ್ತು, ಕಲೆ ಮತ್ತು ವಾಸ್ತುಶಿಲ್ಪ ಏನು, ಪ್ಲಸ್ ಬಾದಾಮಿ ಚಾಲುಕ್ಯರನ್ನು ನಾಳೆಯ ತರಗತಿಯಲ್ಲಿ ಆರಂಭ ಮಾಡ್ತೀನಿ. ನಾಳೆ 8:30 ಆಮೇಲೆ ಇಲ್ಲ ಸರ್ ನಿಮ್ದು ಇನ್ನೂ ಹೆಚ್ಚಿನ ಕ್ಲಾಸ್ಗಳು ಸರ್, ನಮ್ಗೆ ಇದ್ರ ಮೇಲೆ MCQ ಸಾಲ್ವ್ ಮಾಡಿಸ್ರಿ ಅಂತೇಳಿ ಭಾಳ ಜನ ಕೇಳೋರು ಇರ್ತೀರಿ, ಹೌದಾ ಅಲ್ವ? ಸೊ MCQ ಎಲ್ಲಿರ್ತದೆ? ಪ್ರತಿದಿನ 10 ಗಂಟೆಗೆ 10 PM ಎಲ್ಲಿ? ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ ನಂದೇ ತರಗತಿ ಇರುತ್ತೆ. ಈ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ ನಾನೇನು ಮಾಡ್ತೀನಿ? ಪ್ರತಿದಿನ 10 ಗಂಟೆಗೆ ಫ್ರೀ ತರಗತಿ ಮಾಡ್ತೀನಿ. ಇದರಲ್ಲಿ ನಿಮಗೆ MCQ ತರಗತಿಗಳನ್ನು ಹೇಳ್ತೀನಿ. ಇಲ್ಲ ಸರ್ ನಾನು PC ಓದ್ತಾ ಇದ್ದೀನಿ, PSI ಓದ್ತಾ ಇದ್ದೀನಿ, FDA ಓದ್ತಾ ಇದ್ದೀನಿ, KS ಓದ್ತಾ ಇದ್ದೀನಿ, ಯಾವುದೋ ಒಂದು ಎಕ್ಸಾಮ್ಗೆ ನಾನು ಓದ್ತಾ ಇದ್ದೀನಿ, ನನಗೆ ಸಂಪೂರ್ಣ ಸಿಲೆಬಸ್ ಬೇಕು, ಟೆಸ್ಟ್ ಸೀರೀಸ್ಗಳು ಬೇಕು ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ಅನ್ಅಕಾಡೆಮಿಯ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೋಬೋದು. SR01 ರೆಫರಲ್ ಕೋಡ್ ನಿಮ್ಮ ಸಂಪೂರ್ಣ, ಯಾಕಂದ್ರೆ ನಿನ್ನೆ ನಾವು ಅನೌನ್ಸ್ ಮಾಡಿದ್ವಿ 22ನೇ ಅಕ್ಟೋಬರಿಂದ 23rd ಅಕ್ಟೋಬರಿಂದ ಅಕ್ಟೋಬರ್ ಅಂತ ನೋಡ್ರಿ, ಸೆಪ್ಟೆಂಬರಿಂದ ಹೊಸ PC ಬ್ಯಾಚ್ ಕೋರ್ಸ್ ಆರಂಭವಾಗ್ತಾ ಇದೆ. ಎಲ್ಲ ಟಾಪ್ ಎಜುಕೇಟರ್ಸ್ ಇರಲಿದ್ದಾರೆ. ಕೇವಲ 4,700 ರೂಪಾಯಿ ಒಳಗಡೆ ನೀವೇನು ಮಾಡ್ಬೋದು? ಇದಕ್ಕೆ ಜಾಯಿನ್ ಆಗ್ಬೋದು. PC ಬ್ಯಾಚ್ ಕೋರ್ಸ್ಗೆ ಹೊಯ್ಸಳ ಬ್ಯಾಚ್ ಅಂತಿದೆ. ಸೊ ನೀವು SR01 ರೆಫರಲ್ ಕೋಡ್ ಬಳಸಿದರೆ ನಿಮಗೆ 4,700 ರೂಪಾಯಿ ಆಗುತ್ತೆ, 20% ಡಿಸ್ಕೌಂಟ್ ತೆಗೆದು. ಸೊ ಇದನ್ನು ಕೂಡ ಜಾಯ್ನ್ ಆಗ್ಬೋದು. ಇಲ್ಲ ನೀವು MCQ ಫ್ರೀ ಕ್ಲಾಸ್ ಕೂಡ ನೋಡ್ಬೋದು. ಬಟ್ ಪ್ಲೇಸ್ಟೋರಿಗೆ ಹೋಗಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ರಿ. ಇಲ್ಲ ಇಲ್ಲಿ ಕೆಳಗಡೆ ಲಿಂಕ್ನಲ್ಲಿ ನಾನು ಕೊಟ್ಟಿರ್ತೀನಿ. ಇಲ್ಲಿ ಕೆಳಗಡೆ ಲಿಂಕ್ನಲ್ಲಿ ನಾನು ಏನು ಮಾಡಿರ್ತೀನಿ? ಅನ್ಅಕಾಡೆಮಿಯ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ನನ್ನ ಹಳೆಯ ಕ್ಲಾಸ್ಗಳನ್ನು ಪ್ಲೇಲಿಸ್ಟ್ನಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಸೊ ನನಗನ್ಸಿದ ಮಟ್ಟಿಗೆ ಎಲ್ಲ ಕದಂಬರ ರಾಜಕೀಯ ಇತಿಹಾಸ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕೊನೆಯ 2 ನಿಮಿಷ ಡೌಟ್ ಕ್ಲಿಯರಿಂಗು ಏನಾದರೂ ಇದ್ದರೆ ಕೇಳ್ರಿ. ಆಮೇಲೆ ಈ ಕ್ಲಾಸಿನ PDF ಎಲ್ಲಿ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಇದನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು. ಆಮೇಲೆ ನೋಡ್ರಿ, ಇದು ಹೊಸ ಚಾನಲ್ ನಿಮಗಾಗಿನೇ ಆರಂಭವಾಗಿದೆ. ತಪ್ಪದೇ ಲೈಕ್ ಮಾಡಿರಿ ವಿಡಿಯೋವನ್ನು, ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಗಂಟೆ ಮೇಲೆ ಟನ್ ಅಂತ ಹೊಡೀರಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಈಗ ಚಾಟಲ್ಲಿ ಆಯಿತು, ಆಮೇಲೆ ವಿಡಿಯೋ ಮುಗಿದ ಮೇಲೆ ಕಮೆಂಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಬರೀರಿ. ಏನಾದರೂ ಇಂಪ್ರೂವ್ಮೆಂಟ್ ಬೇಕಾದರೆ ಇನ್ನೂ ನೀವೇನು ಮಾಡ್ಬೋದು? ಬೇಕಾದರೆ ನೀವು ಅದನ್ನು ಫೀಡ್ಬ್ಯಾಕ್ ಮಾಡ್ಬೋದು. ಕ್ಲಾಸ್ ಚೆನ್ನಾಗಿದೆ ಅಂತಂದ್ರೆ ಅದನ್ನು ಕೂಡ ಹೇಳ್ಬೋದು. ಕರ್ನಾಟಕದ ಮೊದಲ ಶಾಸನ ಅಂದ್ರೆ ಚಂದ್ರವಳ್ಳಿ ಶಾಸನ. ಕನ್ನಡದ ಮೊದಲ ಶಾಸನ ಅಂತಂದ್ರೆ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಅಂದರೆ ಹಲ್ಮಿಡಿಯ ಶಾಸನ. ಆಲ್ ರೈಟ್, ಇವತ್ತಿಗೆ ಇಲ್ಲಿಯ ತರಗತಿಯನ್ನು ಮುಗಿಸೋಣ.